2 most popular people on my channel. ಈ ಹುಲಿಗಳು ಈ ಉತ್ಸವ ನಡೆಸ್ತಾ ಇದೆ. ಕೈತಟ್ಟಿ. ಯಾಕೆ ಗೊತ್ತಿರಬೇಕು? ರೆಡಿನಾ ಅಷ್ಟೇ ನನ್ನ ಕ್ವೆಶ್ಚನ್. ಅಷ್ಟೇ ಹೇಳು, ಜಾಸ್ತಿ ಅವನು ಕೂರ್ಸ್ಬೇಕಲ್ಲ ಅಂತ ಒಂದು ಜೋಕ್ ಹುಡ್ಕೊಂಬರ್ತಾನೆ. ನಿನ್ ಗಂಡ ಬಂದ್ರೆ ನಂಗಂತ್ರ ಖುಷಿ. ಎವ್ರಿ ದಿನ ಚೇಂಜ್ ಆಗ್ಬಿಡ್ತಾರೆ ಮೇಘ್ನಾ. ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಲೈಕ್ ಕ್ರಶ್ ತರನಾ ಇಲ್ಲ? ನಂಗೆ ಇಷ್ಟ ಈ ಆಕ್ಟರ್ ಅಂದ್ರೆ ನನಗೆ ಇಷ್ಟ. ಏನಕ್ಕೆ ಇಷ್ಟ? ಅದು ಯಾವ ವಸ್ತು ಅಂತ ಬರೀ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ. ಕಾಲು ಇಳಿಸು ಕೆಳಗೆ. ನೀನು ಕರೆಕ್ಟಾಗಿ ಕೂತ್ಕೊ. ಇಂಟ್ರೋ ಇದನ್ನೇ ಯೂಸ್ ಮಾಡ್ಕೊಳ್ಳಿ, ಇನ್ನೊಂದ್ಸತಿ ತೊಗೋಬೇಕಂತ ನಮ್ಮ ಯಜಮಾನ್ರು ಹೇಳಿದ್ದಾರೆ. ಟೆಸ್ಟ್ ಹಾಕ್ತಾ ಇದ್ದೀನಿ. ಸೊ ಈ ವ್ಲಾಗ್ ಅದಾಗುತ್ತೆ. ಅದು ಕಾಲ್ ಬರ್ತಿತ್ತು ಪರವಾಗಿಲ್ಲ. ಇದರಿಂದ ಆಫ್ ಮಾಡಿಬಿಟ್ಟು ಆನ್ ಮಾಡಿ. ಓ, ಇಲ್ಲಿ ಬಂದು ತೋರ್ಸ ಮಾತ್ರ ಕಾಣಿಸೋದು, ಇಲ್ಲಿಂದ ಕಾಣಿಸಲ್ಲ. ಕಟ್ ಮಾಡಿ. ಹಲೋ ಮಚ, ಅದು ನಂದು ಒತ್ತಿಗೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ, ಅದಕ್ಕೆ ಜಾಸ್ತಿ ಕೊಟ್ಬಿಡಿಬಾರ್ದು. ಓಕೆ, ಸೊ ತಮ್ನೇಲಲ್ಲಿ ನೋಡಿರ್ತೀರಾ ಈ ವ್ಲಾಗ್ ಯಾವ್ದ್ರ ಬಗ್ಗೆ ಅಂತ. ಆ್ಯಂಡ್ ಇಟ್ಸ್ ಗೋನ್ ಬಿ ವಿತ್ 2 most popular people on my channel. ಈ ಹುಲಿಗಳು ಈ ಉತ್ಸವ ನಡೆಸ್ತಾ ಇದೆ. ಕೈತಟ್ಟಿ. ಕಮೆಂಟ್ ಸೆಕ್ಷನ್ ರುಬ್ಬಾಗ್ತಾ ಇದ್ದೀರಾ, ಮಂಜಣ್ಣನ ಫ್ಯಾನ್ಸು, ಜಯಂತಣ್ಣನ ಫ್ಯಾನ್ಸು ಅಂತ. ನನ್ನ ಫ್ಯಾನ್ಸ್ ಎಲ್ಲ ಎಲ್ಲೋದ್ರಪ್ಪ ಅಂತ ನಾನು ಹುಡುಕ್ತಾ ಇದ್ದೀನಿ. ಸಪ್ರೇಟ್ ಆಗ್ಬಿಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಇದು ಸ್ವಲ್ಪ. ನನ್ನೋರು ಇಲ್ವೇ ಇಲ್ಲ. ನನ್ನೋರು ಅಂತ ತುಂಬಾ ಜನ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಜರ್ನಿಲಿ ನನ್ನ ಫ್ಯಾನ್ಸು ಅಂತ ಇದ್ದವರು ಡಿವೈಡ್ ಆಗ್ಬಿಟ್ಟು ನೀವು ಮಂಜಣ್ಣನ ಫ್ಯಾನ್ಸು, ಜಯಂತಣ್ಣನ ಫ್ಯಾನ್ಸು ಅಂತ ಡಿವೈಡ್ ಆಗ್ಬಿಟ್ಟಿದ್ದೀರಾ. ಸೊ ಐ ಆಮ್ ಹರ್ಟ್. ಐ ಆಮ್ ಹರ್ಟ್ ಬೈ ಯುವರ್ ಆಕ್ಷನ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ, ಮುಂದಕ್ಕೆ ಹೋಗಬೇಕು ಅಷ್ಟೇ. ನನ್ನ ಬಗ್ಗೆ ಇವರಿಬ್ಬರಲ್ಲಿ ಯಾರು ಜಾಸ್ತಿ ನನ್ನ ತಿಳ್ಕೊಂಡಿದ್ದಾರೆ ಅನ್ನೋಕ್ಕೆ ಒಂದು ಟೆಸ್ಟ್ ಹಾಕ್ತಾ ಇದ್ದೀನಿ. ಸೊ ಈ ವ್ಲಾಗ್ ಅದಾಗಿರುತ್ತೆ. ಹೂ ನೋಸ್ ಮೀ ಬೆಟರ್, ಅಣ್ಣನ ಗಂಡನ ತಿಳ್ಕೊಳ್ಳೋಣ. ರೆಡಿನಾ? ರೆಡಿ. ನೀನ್ ರೆಡಿನಾ? ಯಾಕೆ ಗೊತ್ತಿರಬೇಕು? ರೆಡಿನಾ ಅಷ್ಟೇ ನನ್ನ ಕ್ವೆಶ್ಚನ್. ರೆಡಿ. ಅಷ್ಟೇ ಹೇಳು, ಜಾಸ್ತಿ ಅವನು ಕೂರ್ಸ್ಬೇಕಲ್ಲ ಅಂತ ಒಂದು ಜೋಕ್ ಹುಡ್ಕೊಂಬರ್ತಾನೆ. ಏನಾದ್ರೂ ನನ್ನ ಪಂಚ್ ಹೇಳ್ಬೇಕಲ್ಲ ಅಂತ ಒಂದು ಜೋಕ್ ಮಾಡ್ಬೇಕಂತಿರ್ತಾನೆ. ಇಲ್ಲಾಂದ್ರೆ ಅವನೇನಿಲ್ಲ. ಅಷ್ಟೇ ಒಂದು. ಹೇಗೆ ಅನಿಸ್ತಾ ಇದೆ ಮತ್ತೆ ನನ್ನ ವ್ಲಾಗಿಗೆ ವಾಪಸ್ ಬಂದಿರೋದಕ್ಕೆ? ಬರ್ತಾ ಇರ್ತೀವಿ ಆವಾಗ. ನಿಂದೇ ಚಾನಲ್. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹಲೋ ಮಿಸ್ಟರ್ ಸೂಪರ್ ಸ್ಟಾರ್. ಕೋಕ್ ವಿತ್ ಮೇಘನಾ. ಕಾಫಿ ವಿತ್ ಕರಣ್ ತರ ಇವಾಗ ನಾನು ಆಕ್ಚುಲಿ ಸೆಟಪ್ ಇಲ್ಲ, ಚೆನ್ನಾಗಿರ್ತೈತಲ್ವಾ, ಹ್ಯಾಂಪರ್ ಕೊಡೋಣ ಯಾರು ವಿನ್ ಆಗ್ತೀರಾ ಅಂತ. ಓಕೆ, ಸೊ ಸೋತವ್ರಿಗೇನು ಗೆದ್ದವ್ರಿಗೇನು ಅಂತ ನೀವು ಕೇಳ್ತಾ ಇಲ್ಲ ಯಾರು. ಸೊ ನಾನು ಅನ್ಕೊಂಡಿದ್ದೀನಿ ಇವ್ರಿಬ್ರಿಗೂ ಏನು ಬೇಡ ಅಂತ. ಸೊ ಹಾಗಾಗಿ ಯಾಕೋ ಏನೇ ಹೇಳಿದ್ರು ವಾಪಸ್ ನಮ್ ಬುಡಕ್ಕೆ ಬರುತ್ತೆ ಅಂತ ಅನ್ಸುತ್ತಾ ಇದೆ. ನಿನ್ ಬುಡಕ್ಕಂತೂ ಬಂದೇ ಬರುತ್ತೆ. ಅಲ್ಲೋಗಲ್ಲ ಚಿನಾ, ನನ್ನ ಗಂಡ ಬಂದ್ರೆ ನಂಗಂತ್ರ ಖುಷಿ. ಇವತ್ತೇನು ನನಗೆ ಖುಷಿ ಅಂದರೆ ಈ ಕಡೆ ಒಬ್ರಿಗೆ ಹೊಡಿಬೋದು, ಈ ಕಡೆ ಒಬ್ರಿಗೆ ಹೊಡಿಬೋದು, ಒಟ್ಟು ಹೊಡಿಬೋದು. ಏನಾದ್ರು ಮಾತಾಡಿ. ನಿಂಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮ್ಮಿಬ್ರಿಗೂ, ನಿಮ್ಮಿಬ್ರು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಸ್ವಲ್ಪ ಏನಾದ್ರು ಹೇಳಿ. ನೀನು ಯಾವ ಥರ ಕ್ವಶನ್ಸ್ ಕೇಳ್ತೀಯ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಸ್ವಲ್ಪ ಯೋಚನೆ ಇದೆ ಯಾವ ಥರ ಬರ್ಬೋದು ಅಂತ. ಅದು ಗೊತ್ತಿದೆಯೋ ಗೊತ್ತಿಲ್ಲ, ಅದು ಅಂತ ಗೊತ್ತಿಲ್ಲ. ಹೌ ಕಾನ್ಫಿಡೆಂಟ್ ಆರ್ ಯು? ಕಾನ್ಫಿಡೆನ್ಸ್ ಅಂತೂ ಇಲ್ಲ, ಬಿಕಾಸ್ ಅದೇ ನನ್ನ ಬಗ್ಗೆ ಗೊತ್ತೇ ಇಲ್ಲ ನಿನ್ಗೆ. ಸುಮ್ಮನೆ ಮದುವೆ ಆಗಿದೆಯಾ ನೀನು ಅಲ್ವಾ, ಕಳ್ಳ. ಗೋ ವಿತ್ ದ ಫ್ಲೋ ಅಂತಾರಲ್ಲ. ಯು ವೆಂಟ್ ವಿತ್ ದ ಫ್ಲೋ ಓನ್ಲಿ ಬೈ ಮ್ಯಾರಿಂಗ್ ಮೀ ಆಲ್ಸೋ. ಇಸ್ ಲೈಕ್ ನೋಡ್ಕೊಳ್ಳ ಆಮೇಲೆ ಹುಡುಗಿ ತಿಳ್ಕೊಂಡು ಏನು ಮಾಡಲಿ ಹುಡುಗಿ ಬಗ್ಗೆ. ಎವ್ರಿ ದಿನ ಚೇಂಜ್ ಆಗ್ಬಿಡ್ತಾರೆ ಮೇಘ್ನಾ. ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಸೊ ಯು ಶುಡ್. ಐ ಥಾಟ್ ಅಟ್ ಲೀಸ್ಟ್ ಹೇಳ್ತೇನೆ ನಂಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಈ ಕ್ವೆಶನ್ಸ್ ನಾನು ನೇಲ್ ಮಾಡ್ತೀನಿ. ಎಲ್ಲ ವಿಷಯ ಗೊತ್ತು ನಂಗೆ ಮೇಘನ ಬಗ್ಗೆ ಅಂತ ನನ್ನ ಗಂಡ ಅಟ್ಲೀಸ್ಟ್ ಹೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ಹೀ ಈಸ್ ಗಂಡ ಅಂತೆ ಗಂಡ ನೆಕ್ಸ್ಟ್ ಲೆವೆಲ್ ಪಥೆಟಿಕ್. ಹೀ ಈಸ್. ಥ್ಯಾಂಕ್ ಯು, ತುಂಬ ಖುಷಿ ಆಗುತ್ತೆ. ಎಷ್ಟು ಮಾನ ಮರ್ಯಾದೆ ತೆಗಿಬೋದು ಇಬ್ರು ಸೇರ್ಕೊಂಡು ಅಷ್ಟು ತೆಗಿತಾ ಇದ್ದೀರಾ. ಶುರು ಮಾಡುವ. ಒಂದಿಷ್ಟು ಕ್ವೆಶನ್ಗಳನ್ನ ನಾನು ತಯಾರು ಮಾಡ್ಕೊಂಡಿದ್ದೀನಿ. ನಾನು ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀನಿ. ಓ ಇಲ್ಲಿ ನೋಡ್ರಿ, ತೋರ್ಸ್ ಹತ್ರ ಹೋಗ್ಬಿಟ್ಟು ತೋರ್ಸಿ. ಇಲ್ಲಿ ನೋಡಿ ನಮ್ಮ ಅಣ್ಣ. ಇದು ಕಣ್ರಿ ಡೆಡಿಕೇಶನ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಇದು ಮಂಜಣ್ಣ ಅಂದ್ರೆ ಏನ್ ಬರ್ದಿದ್ದಾರೆ ನೋಡಿ ಇಲ್ಲಿ. ಓಂ ಹೂ ನೋಸ್ ಮೀ ವೆಲ್ ಚಾಲೆಂಜ್ ಬ್ಲಾಗ್ ಡೇಟು
ಆಮೇಲೆ ಸಿಟಿ Participants. ಪಾರ್ಟಿಸಿಪೆಂಟ್ಸ್ ಜಯಂತ್ ಮೇಘನಾ ಮಂಜುನಾಥ್. Hands up to you, sir. Hands up to you. ಸೊ ಪಾಯಿಂಟ್ಸ್ ಬರ್ತಾ ಇರತ್ತೆ ಇಲ್ಲಿ ನಿಮ್ಗೆ. ಟ್ಯಾಬ್ ಇಟ್ಕೊಂಡು ಪಾಪ ನಮ್ಮ ಎಡಿಟರ್ ಸರ್ ನಮ್ಗೆ ಇದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಪಾಯಿಂಟ್ಸ್ ಹಾಕ್ತಾ ಇರಿ. ಇವಾಗ ಶುರು ಮಾಡೋದ್ರೆ ಎಲ್ಲಿಂದ ಹೆಂಗೆ ಏನು ಎತ್ತ ಇದರ್ ಪುಟ್ ಇಟ್ ಆನ್ ದೇರ್ ಹೆಡ್ ಆರ್ ಪುಟ್ ಇಟ್ ಹಿಯರ್. ಅವಾರ್ಡ್ ಏನು? ಹಾ ನೋ ಅವಾರ್ಡ್, ಓನ್ಲಿ ರಿವಾರ್ಡ್. ಯಾ ಪೆನ್ ಅಲ್ಲೋ ನಂಗೆ ಕೊಟ್ಟಿರೋದು ಬರೀತಾನೆ ಇಲ್ಲ. ಎರಡು ಒಂದೇ. ಇಲ್ಲ, ಅವಾರ್ಡ್ ಬೇರೆ, ರಿವಾರ್ಡ್ ಬೇರೆ. ರಿವಾರ್ಡ್ ಕ್ಯಾನ್ ಬಿ ಮಾನಿಟರಿಂಗ್ ಆಲ್ಸೋ. So can award be ಅವಾರ್ಡ್ ಕ್ಯಾನ್ ಬಿ ಪ್ರೈಸ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. debatable. ಓಕೆ, ರೆಡಿನಾ ಇಬ್ರು? ಓಕೆ, ಫಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ನಾನ್ ಹುಟ್ಟಿದ ದಿನ ಮತ್ತೆ ಟೈಮ್ ಆಯ್ತಾ? ಪಕ್ಕ ಗೊತ್ತಿಲ್ಲ, ಗೊತ್ತಿಲ್ಲ. ಜ್ಞಾಪಕ ಮಾಡ್ಕೋತೇನೆ, ಜಾತಕ ಟೈಮಲ್ಲಿ ಇತ್ತಲ್ಲ ನಮ್ಗೆ ಬಿಡುದು. ನಿಂಗೆ ಬೆಳಗ್ಗೆ ಏನ್ ತಿಂಡಿ ತಿಂದೆ ಅನ್ನೋದೇ ನೆನ್ಪಿರಲ್ಲ, ಅದೆಲ್ಲ ಹೆಂಗ್ ನೆನ್ಪಿರುತ್ತೆ? ಚಾನ್ಸೇ ಇಲ್ಲ. ಆಯ್ತಾ? ನಿಮಿಷ ಒಂದು ಗೆಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ರೈಟ್ ಸಮಥಿಂಗ್, ಡೋಂಟ್ ಲೀವ್ ಬ್ಲಾಂಕ್. ಇಲ್ಲ ಬ್ಲಾಂಕ್ ಬರೆಯಲ್ಲ, ಕಾಪಿ ಮಾಡ್ಕೋತ ಅನ್ಕೊಳೋ. ಬ್ಲಾಂಕ್ ಬರೆಯಲ್ಲ, ಏನೋ ಒಂದು ಬರೀತೀನಿ. ಮಕ್ಳು ಸ್ಕೂಲಲ್ಲಿ ಎಕ್ಸಾಮ್ ಬರೆಯಲ್ವಾ? ಓ, ನನ್ನ ಮಣ್ಣನ ಮಾತು ಕೇಳಿಸ್ತಿದ್ಯಾ ಅಂತ ತಿಳ್ಕೊಬೇಕಿತ್ತು ನಾನು. ಎರಡೇ ಮೈಕ್ ಇರೋದು. ಸೊ ಇವತ್ತು ನಾವು ಸ್ವಲ್ಪ ಬಜೆಟಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಕಾಸ್ಟ್ ಸ್ವಲ್ಪ ಲೆಸ್ ಇದೆ. ಒಂದು ಮೈಕ್ ಇವ್ರಿಗೆ ಕೊಟ್ಟಿದ್ವಿ, ಯಾಕೆಂದ್ರೆ ಇವ್ರ ವಾಯ್ಸ್ ಕೇಳಿಸೋದಿಲ್ಲ. ಇನ್ನೊಂದು ಮೈಕಲ್ಲಿ ನಾವಿಬ್ರು ಶೇರ್ ಮಾಡ್ತೀವಿ, ಆಯ್ತಾ? ಆ್ಯಕ್ಚುಲಿ ಮೇಘ್ನಂಗೆ ಬೇಡ ಅಂತ ಇದೆ. ಆಯ್ತಾಯ್ತು. ಆನ್ಸರ್ ರಿವೀಲ್ ಮಾಡಿ. 1 2 3 ರಿವೀಲ್. ಹತ್ರ ತೋರಿಸಿ. ಕಾಣಿಸಲ್ಲ, ಬಟ್ ಹೇಳ್ತೀನಿ ಜೋರಾಗಿ. ಸ್ವಲ್ಪ ಹತ್ರ ರಿವೀಲ್. ಹೇಳಿ ನಿಮ್ಮ ಆನ್ಸರು. 1:15 PM ಮಧ್ಯಾಹ್ನ. ಯಾವತ್ತು ದಿನ? ಮಂಡೇ. ನೀನೇನ್ ಬರ್ದಿದ್ಯಾ? ಮಂಡೇ 6:30 PM. ಸೊ ನನಗೆ ಆಕ್ಚುಲಿ ಕನ್ಫ್ಯೂಷನ್ ಇದೆ, ನಮ್ಮ ಅಮ್ಮನ ಹತ್ರ ರಿವೀಲ್ ಮಾಡಿಸ್ಕೋಬೇಕು. ಇದೇ ಇದ್ದಿದಂತೆ. ಆಯ್ತಾ? ನಾನು ಮಂಡೇ 6:15 PM ಅಂತ ಬರ್ದಿದ್ದೀನಿ. ಸೊ ಇದು 6:50 6:30 ಅಂತ ನಮ್ಮ ಅಮ್ಮನ ಹತ್ರ ನಾನು ಕೇಳ್ಬಿಟ್ಟು, ಆಕ್ಚುಲಿ ಹಂಗಂದ್ರೆ ಸೊ ವಿ ವಿಲ್ ಆಸ್ಕ್ ಅಂಡ್ ಗಿವ್ ದಟ್. ನಾನು ಅವತ್ತು ಬೇಲ್ಪುರಿ ತಿಂತಾ ಇದ್ದೆ, ನೆನಪಿದೆ, ವಿಲ್ಸನ್ ಗಾರ್ಡನ್ ಹಾಸ್ಪಿಟಲ್ ಅಲ್ಲಿ ನಾನು ಬಂದಿದ್ದೆ ಅವತ್ತು. ಅವ್ರಿಗೆ ಪಾಯಿಂಟ್ಸ್. ಓಕೆ, ಪಾಯಿಂಟ್ಸ್ ಕೊಟ್ಬಿಡ್ತೀನಿ ನಮ್ಮ ಅಣ್ಣಂಗೆನೆ. ಹೌದಾ? ನೀಗೆ ಡೌ ಕಚ್ಬಿಡ, ಸೀರಿಯಸ್ ಆಗಿ. ಕಾರ್ತಿಕ್ ನರ್ಸಿಂಗ್ ಹೋಮ್. ನೀನ್ ಬೇಲ್ಪುರಿ ತಿಂತಾ ಇದ್ಯಾ? ನಾನು ಹುಟ್ಟಿದ ದಿನಾನು ಒಂದು ಬೇಲ್ಪುರಿ ಚಾಟ್ಸ್ ಬಿಟ್ಟಿಲ್ಲ ಅಲ್ಲೂ. ಅವಿನಾಭಾವ ಸಂಬಂಧ. ಸಾರಿ, ನಂಗೆ 50% ಸಿಗುತ್ತಾ ಮಂಡೇ ಅಂತ ಹೇಳಿದ್ನಿ? ಇಲ್ಲ, ಫುಲ್ ಆನ್ಸರ್ ಕರೆಕ್ಟ್ ಆಗಿರ್ಬೇಕು. ಮೋಸ. ಓಕೆ, ಸೊ ಮಿಸ್ಟರ್ ಮಂಜುನಾಥ್ ಅವರು 1 ಪಾಯಿಂಟ್ ತಗೊಂಡು ಅವರ ಖಾತೆಯನ್ನು ಓಪನ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ಈಸಿ ಇರುತ್ತೆ. ನನ್ನ ಫೇವ್ರೆಟ್ ಆಕ್ಟರ್ ಯಾರು? ಫೇವ್ರೆಟ್ ಆಕ್ಟರ್? ನನ್ನ ಮೋಸ್ಟ್ ಫೇವ್ರೆಟ್ ಆಕ್ಟರ್ ಯಾರು? ಲೈಕ್ ಕ್ರಶ್ ತರನಾ ಇಲ್ಲ? ನಂಗೆ ಇಷ್ಟ, ಈ ಆಕ್ಟರ್ ಅಂದ್ರೆ ನನಗೆ ಇಷ್ಟ. ಏನಕ್ಕೆ ಇಷ್ಟ? ಆಕ್ಟಿಂಗ್ ಅಂತನಾ? ಜಸ್ಟ್ ರೈಟ್ 1 ಪರ್ಸನ್ಸ್ ನೇಮ್ ಅಷ್ಟೇ. ಎಲ್ಲದಕ್ಕೂ ಒಂದೊಂದು ಇವಾಗ ಹೇಳಕ್ಕಾಗಲ್ಲ. ಮೇಘ್ನಾ, ಹೂ ಇಸ್ ಯುವರ್ ಮೋಸ್ಟ್ ಫೇವ್ರೆಟ್ ಆಕ್ಟರ್ ಅಂತ, ಇವರು ನಂಗೆ ತುಂಬಾ ಇಷ್ಟ ಅಂತ ನಾನು ಹೇಳ್ತೀನಿ. ಅಂತ ರೆಸ್ಪೆಕ್ಟ್ ಇದ್ರಲ್ಲ. ಏ ಗುರು, ಆಕ್ಟರ್ ಮೀನ್ಸ್ ಆಕ್ಟರ್. ರೆಸ್ಪೆಕ್ಟ್ ಇದ್ರಲ್ಲ, ಸ್ಟೈಲಿಂಗ್ ಅಲ್ಲ, ಆಕ್ಟಿಂಗ್ ಅಲ್ಲ. ಆಕ್ಟರ್ ಅಂದ್ರೆ ಯಾರು ಇಷ್ಟ, ರೈಟ್? ಗೊತ್ತೇ ಆಗ್ತಾ ಇಲ್ವಲ್ಲ. ಛೇ, ನಾವು ಯಾರ್ದೋ ಇನ್ವಿಟೇಷನ್ ಕಾರ್ಡ್ ಎಲ್ಲ ಇಟ್ಕೊಂಡಿದೀವಿ ಇವತ್ತಿಗೆ. ನಾನು ಜೆಕ್ಸ್ ಬುಕ್ ಇಟ್ಕೊಂಡಿದ್ದೀನಿ. ಜಯಂತ್ಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀವಿ, ಆಯ್ತಾ? 1 2 3 ಆನ್ಸರ್ ರಿವೀಲ್. ಮಂಜೂರ್ ಹೇಳ್ಬೋದು ತಮ್ಮ ಆನ್ಸರ್. ಪುನೀತ್ ರಾಜ್ಕುಮಾರ್ ಸರ್. ನೀನೇನ್ ಬರ್ದಿದ್ಯಾ? ಅದೇ ರೋಹಿತ್ ಸರಾಫ್. ಇಬ್ರು ರಾಂಗ್. ರಾಕಿಂಗ್ ಸ್ಟಾರ್ ಯಶ್. ಐ ಆಮ್ ಸೋ ಡಿಸಪಾಯಿಂಟೆಡ್. ಹೌ ಕ್ಯಾನ್ ಯು ನಾಟ್ ನೋ? ಅದಕ್ಕೆ ಕೇಳಿದ್ದು ಏನು? ಫಸ್ಟ್ ಗಣೇಶ್ ಅನ್ಕೊಂಡಿದ್ದೆ ನೀನು. ಅವಾಗ ಸೆಲ್ವಿನ್ ಚಿತ್ತಾರ ತರ ಅದು ಅದೆಲ್ಲ ನೆನಪಿಸ್ಬಾರ್ದು. ಸೈಕ್ ಆಗ್ಬಿಟ್ಟಿದ್ದೆಲ್ಲ ನೀನು. ಸೆಲ್ವಿನ್ ಚಿತ್ತಾರ ತರ ಗ್ರ್ಯಾಪ್ ಏನದು. ನಾನು ತುಂಬಾ ಸೈಕ್ ದೊಡ್ಡ ಫ್ಯಾನ್ ಆಗಿದ್ದೆ ಅವಾಗ, ಮುಂಗಾರು ಮಳೆ ರಿಲೀಸ್ ಆದಾಗ ಗೋಲ್ಡನ್ ಸ್ಟಾರ್. ಹೌದಾ? ಇದು ನಂಗೆ ಗೊತ್ತಿರಲಿಲ್ಲ ವಿಷಯ. ನಾನು ಚೈಲ್ಡ್ ಗೈಸ್ ಅವಾಗ. ನಾನು ಬರೀ 7th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ನಾನು ದೊಡ್ಡ ಚೈಲ್ಡ್ ಅವಾಗ. ಅಯ್ಯೋ, ಗೋಲ್ಡನ್ ಸ್ಟಾರ್ ಗಣೇಶ್ ಮದುವೆ ಆಗೋಯ್ತು. ನನ್ನೇ ಮದುವೆ ಆಗೋ ಥರ ನಾನು ಆಡ್ತಾ ಇದ್ದೆ. ದಟ್ಸ್ ಫುಲ್ ಶಿಟ್. ಸೊ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ. ಬಟ್ ನನ್ನ ಫೇವ್ರೆಟ್ ಆಕ್ಟರ್ ಇಸ್ ರಾಕಿಂಗ್ ಸ್ಟಾರ್ ಯಶ್. ಅಫ್ಕೋರ್ಸ್ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಇಷ್ಟ, ರೋಹಿತ್ ಸರಾಫು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಫಸ್ಟ್ ಯಶ್ ಅಂದ್ರೆ ತುಂಬಾ ಇಷ್ಟ. ರೋಹಿತ್ ಸರಾಫ್ ಬಾಲಿವುಡ್. ಥರ್ಡ್ ಕ್ವೆಶ್ಚನ್. ಸೊ ಥರ್ಡ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ಸ್ಕೂಲಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಾಗಿತ್ತು? ಯಾಕೋ ನಾನು ಸೋಲ್ತೀನಿ ಅಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬರೀರಿ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನನ್ನ ಗಂಡ ಅಂತ. ನಾನು ಹೇಳ್ಬೇಕಾದ್ರೆ ಹಿ ಡಸಂಟ್ ಪೇ ಅಟೆನ್ಷನ್ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲ ಹೇಳಿರ್ತೀನಿ, ಕೇಳಿಸ್ಕೊಳ್ಳಲ್ಲ ಅವರು. ನೀವು ಬರೆದ್ಮೇಲೆ ನಿಮ್ಮ ಆನ್ಸರ್ ಮುಗಿದ್ಮೇಲೆ ಹೇಳಿ ನಂಗೆ, ಆಯ್ತಾ? ಆಯ್ತು. ಓಕೆ, 1 2 3 ರಿವೀಲ್. ಏನ್ ಬರ್ದಿದ್ಯಾರಪ್ಪ? ಇಂಗ್ಲಿಷ್. ಕನ್ನಡ. ಅವನಿಗೆ ಪಾಯಿಂಟು. ಕನ್ನಡ. ಇಂಗ್ಲಿಷ್ ಯಾವಾಗ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಯ್ತು? ಟೀಚರ್ ಇದ್ರಲ್ಲ, ಅವ್ರ ಹಿಂದಿ ಟೀಚರ್ ಪದ್ಮ. ಹಲೋ ಪದ್ಮಾ.
ಇಂಗ್ಲೀಷ್ ಅಲ್ವಾ? ನಂಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತಾ? ಕನ್ನಡ ಅಂತ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಬರ್ದಿದ್ದೀನಿ. ಓಕೆ, ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದು ಕನ್ನಡ ಆಗಿತ್ತು ಸ್ಕೂಲಲ್ಲಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆ್ಯಕ್ಚುಲಿ ಹೈಸ್ಕೂಲಲ್ಲೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೋಬೇಕಂತಿದ್ದೆ, ಬಟ್ ನಂಗೆ ಆಪ್ಷನ್ ಇಲ್ಲ, ಬರೀ ಸಾಂಸ್ಕ್ರಿಟ್ ಇತ್ತು. ಹಾಗಾಗಿ ಆಸೆನ ನಾನು PUC ಪೂರೈಸ್ಕೊಂಡಿದ್ದೀನಿ. ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡು ಹಳೆಗನ್ನಡ ಓದಿದ್ದೀನಿ. ಆದರೆ ಹಳೆಗನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಆದರೆ ಕನ್ನಡ ನನಗೆ ತುಂಬ ಪ್ರಿಯವಾದ ಭಾಷೆ ಆ್ಯಂಡ್ ಸಬ್ಜೆಕ್ಟ್ ಎಲ್ಲಾನು. ಸಿಕ್ಕಾಪಟ್ಟೆ ಇಷ್ಟ ನನಗೆ ಕನ್ನಡ. ಓಕೆ, ಸೊ ಜಯಂತ್ ಅವರು ಖಾತೆನ ಫೈನಲಿ ಓಪನ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ, ನನ್ನ ಫೇವ್ರೆಟ್ ಕಾಫಿ. ಬಿಸಿದ ತಣ್ಣೀರದ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿದ್ಬೇಡಿ. ಬರೀ ಗುರು ನೀನೊಂದು ಸುಮ್ಮನೆ ಹೇಳ್ತೀನಿ, ಬರೀ ಕೋಲ್ಡ್ ಕಾಫಿ, ಹಾಟ್ ಕಾಫಿ? ಯು ರೈಟ್ ದಿ ಆನ್ಸರ್, ಐ ವೋಂಟ್ ಟೆಲ್ ಎನಿಥಿಂಗ್. ಆಯ್ತಾ? ಓಕೆ, 1 2 3 ರಿವೀಲ್. ಕೋಲ್ಡ್ ಕಾಫಿ. ನಾನು 3 ಬರ್ದಿದ್ದೀನಿ. 3? ಸಾರಿ, ಲಾಟೆ, ಲಟ್ಟೆ. ಸ್ಟಾರ್ ಬಕ್ಸ್, ಬ್ರೂ ಅಂತ. ನೀನೇನ್ ಗೊತ್ತಾ, ಕಾಫಿ ಯಾವ ಕಾಫಿ ಅಂತ ಬರಿಬೇಕು. ಇವ್ನು ಬ್ರ್ಯಾಂಡ್ ಬರ್ದಿಯಾನೆ, ಸ್ಟಾರ್ ಬಾಕ್ಸ್ ಹೋಗ್ಬಿಟ್ಟು ಯಾವ ಕಾಫಿ ಅಂತ ಬರಿಬೇಕು. ಬಟ್ ಬಿಡು, ನೀನ್ ರಾಂಗ್ 3 ಬರೋದ್ರು. ನಾನು ಮೈಕಾ ಅಂತಾನು ಬರ್ತೀನಿ. ಕಳ್ಳ. ಓಕೆ, ಜಯಂತ್ ಗೆಟ್ಸ್ ಅ ಪಾಯಿಂಟ್. ಕೋಲ್ಡ್ ಕಾಫಿ ನನ್ಗಿಷ್ಟ. ಪರವಾಗಿಲ್ಲ, ಗೆಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗುವ. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದ್ರೆ, ಸೊ ಯೂಶಲಿ ನಾನು ಯಾವ ವಸ್ತು ಮೇಲೆ ದುಡ್ಡನ್ನ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ? ಎಲ್ಲ ನಮ್ಮ ಹತ್ರ ಬೇಡ. ಬರೀರಿ ಆನ್ಸರ್ ಬರೀರಿ. ವಾಟ್ ಡು ಐ ಸ್ಪೆಂಡ್ ಮೈ ಮನಿ ಆನ್ ದ ಮೋಸ್ಟ್? ಪ್ಲೀಸ್ ರೈಟ್ ಇಟ್ ಡೌನ್. ನೋಡುವ, ಜಯಂತ್ ಪಕ್ಕ ಒಂದು 10 ಲಿಸ್ಟ್ ಬರೀತಾ ಇದಾರೆ. ಹಿಂಗ್ ಗೊತ್ತಾಯ್ತು ನಿಂಗೆ? ಮಹಾಭಾರತದ ಕಥಿದ್ದಂಗೆ ಅಲ್ವೇನ್ರ, ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು. ಅಷ್ಟೊಂಗ ಬರೀತಾ ಇದೆ, ಗೊತ್ತಾಯ್ತು. ಆಯ್ತಾ ಮಂಜುನಾಥ್ ಅವ್ರದ್ದು? ಓಕೆ, ಮಂಜುನಾಥ್ ಆಯ್ತು. 1 2 3 ನಂಗೆ ಗೊತ್ತಿಲ್ಲ ಎಷ್ಟು ಕಾಣಿಸ್ತಿದೆ ಇಲ್ವ ಅಂತ, ಇದು ಸುಮ್ಮನೆ ಮಾಡ್ತಿದೀವಿ ಆಟಕ್ಕೆ. ಸೊ ಹೇಳಿ, ಜಯಂತ್ ಅವ್ರು ಹೇಳ್ತಾರೆ ಇವಾಗ. ಬಟ್ಟೆ, ಆಕ್ಸೆಸರೀಸು, ಹೌಸ್ ಹೋಲ್ಡ್. ನಿಂದ ಆನ್ಸರ್? ಫುಟ್ವೇರ್, ಸ್ಲಿಪ್ಪರ್. ಫುಟ್ವೇರ್ ಅಂದ್ರೆ ಬೇರೆ, ಸ್ಲಿಪ್ಪರ್ ಅಂದ್ರೆ ಬೇರೆನಾ? ಓಕೆ, ನಾನು ಬರ್ದಿರೋದು ಕ್ಲೋತ್ಸ್. ಬಟ್ಟೆ ಮೇಲೆ ನಾನು ಸ್ವಲ್ಪ ಜಾಸ್ತಿ. ಐ ಆಲ್ಸೋ ಫೀಲ್ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಆಲ್ಸೋ, ಬಟ್ ಬಟ್ಟೆ ಸ್ವಲ್ಪ ಜಾಸ್ತಿ. ಮಂಜುನಾಥ್ ಅವ್ರಿಗೆ ಮತ್ತೊಂದು 0. ಜಯಂತ್ ಅವ್ರು ಬರ್ದಿರೋ ಲಿಸ್ಟಲ್ಲಿ ಕ್ಲೋತ್ಸ್ ಇರೋದ್ರಿಂದ ಜಯಂತ್ಗೆ ನಾನು ಇನ್ನೊಂದು ಪಾಯಿಂಟ್ ಕೊಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ 0 ತಗೋತಾ ಇದೀಯ ನೀನು. ಸ್ವಲ್ಪ ನೋಡ್ಕೊಂಡು. ಸರ್, ಇನ್ನೊಂದು 0 ಹಾಕೋದು ಮರ್ತೋಗ್ಬಿಟ್ಟು 5 ರೌಂಡ್ ಆಯ್ತು. 1 2 ಎಷ್ಟು ಕ್ವಶನ್ಸ್ ಇದೆ? 15. ಓಕೆ, ಯಾವುದೋ ಒಂದು ವಸ್ತು ಇದೆ, ನಾನು ತುಂಬಾ ತಗೋಬೇಕು ಅಂತ ಆಸೆ ಪಟ್ಕೊಂಡಿದ್ದೀನಿ. ಅದು ಯಾವ ವಸ್ತು? ವಾಟ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಬೀನ್ ವಾಂಟಿಂಗ್ ಟು ಬೈ ವೆರಿ ಬ್ಯಾಡ್ಲಿ ಅಂತ ನಂಗೆ ತುಂಬ ತಗೊಳಕ್ ಆಸೆ ಇದೆ, ಬಟ್ ನನ್ನ ಹತ್ರ ನಾನು ಇನ್ನೂ ತಗೊಂಡಿಲ್ಲ ಅದನ್ನ, ಬಟ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ರಿವೀಲ್ ಮಾಡಿ. ಇವಾಗ ಲಾಸ್ಟ್ ಇಯರ್ ರಿವೀಲ್ ಮಾಡಿದ್ದು ಮಂಜುನಾಥ್ ಅವ್ರು ರಿವೀಲ್ ಮಾಡ್ತಾರೆ ಫಸ್ಟ್. ಏನಪ್ಪಿ? ನಾನು ಮೆಟಾ ಗ್ಲಾಸ್ ಅಂದ್ಕೊಂಡಿದ್ದೀನಿ. ಮೆಟಾ ಗ್ಲಾಸ್ ಅದೊಂದೇನ ಬರ್ದಿರೋದು? ಆಮೇಲೆ ಇನ್ನೊಂದು ಸೋನಿ ಮೈಕ್ ಆರ್ ಕ್ಯಾಮ್ರಾ. ಸೋನಿ ಮೈಕ್ ಆರ್ ಕ್ಯಾಮ್ರಾ. ಓಹೋ. ಡೈಸನ್ ಏರ್ ಡ್ರೈಯರ್. ಓಕೆ, ಸೊ ನಾನು ಬರ್ದಿರೋದು ಮ್ಯಾಕ್ ಬುಕ್ ಆ್ಯಂಡ್ ಡೈಸನ್ ಅಂತ. ರೇವಾನ್ ಮೆಟಾ ಗ್ಲಾಸ್ ನಾನು ಮಂಜು ಗಿಫ್ಟ್ ಕೊಡಿಸು ಅಂತ ಹೇಳಿದ್ದು, ನಾನು ತಗೋತೀನಿ ಅಂತ ಹೇಳಲಿಲ್ಲ. ನಾವು ಒಂದ್ಸತಿ ಮಲ್ಕೋಬೇಕಾದ್ರೆ ಏನೋ ಕಿವಿ ಹತ್ರ ಏನೋ ಮಾತಾಡ್ದಂಗೆ ಅನ್ಸುತ್ತೆ, ಡೈಸನ್ ಅಂತ. ಜೋರಾಗಿ ಎದ್ದಾಗಲೇ ಹೇಳ್ತೀನಿ ಡೈಸನ್ ಕೊಡ್ಸು ಅಂತ. ಇನ್ನೂ ಕೊಡ್ಸಿಲ್ಲ, ನಾನು ಕೇಳ್ತಾನೆ ಇದ್ದೀನಿ. ಆ್ಯಕ್ಚುಲಿ ಸಾರಿ ಮಂಜುನಾಥ್ ಗೆಟ್ಸ್ 0, ಹಸ್ಬೆಂಡ್ ಗೆಟ್ಸ್ 1. ಅವ್ರಿಗೆ ಬೇಜಾರಾಗದೇ ಇರಲಿ, ಮತ್ತೆ ಮನೆ ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಂತ ನಾನು ಸೋತ್ರ ಪರವಾಗಿಲ್ಲ ತಪ್ಪು ಬರಿತಾ ಇದ್ದೀನಿ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಜಯಂತ್ ಚೆನ್ನಾಗಿರಲಿ ಅಂತ. ನಿಂಗೆ ಅನ್ಸುತ್ತೆ ಜಯಂತ್ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ. ದಿಸ್ ವಾಟ್ ಯು ಥಿಂಕ್? ಮತ್ತೆ ನೀನು ಇವಾಗ ಇನ್ನು ಅಲ್ಲಿ ಕ್ಯಾಮ್ರಾ ಮುಂದೆ ನೀನು ನಾನು ಸೋತ್ಬಿಟ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂತ ನೀನು ತುಂಬ ಕಂಪ್ಲೇಂಟ್ ಮಾಡ್ಬಿಟ್ಟೆ. ಅವ್ರು ಹೇಳೋದು ನೀನು ನನಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನನಗೋಸ್ಕರ ಪಾಪ ಮನೆಗೆ ಹೋದ್ಮೇಲೆ ಏನು ಜಗಳ ಆಡದೆ ಇರಲಿ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನನ್ನ ಮೋಸ್ಟ್ ಫೇವ್ರೆಟ್ ಮೂವಿ ಆಫ್ ಆಲ್ ಟೈಮ್ ಯಾವುದು? ಪಕ್ಕ ನಮ್ಮ ಅಣ್ಣ ಹೋಗೇ ಇವತ್ತು ಒಂದೇ ಒಂದು ಪಾಯಿಂಟ್ ಅವನು 0. ನಾನು ಫಸ್ಟ್ ಕ್ವಶನ್ನೇ ಗೆದ್ದಿದ್ದೀನಿ. ಆಕ್ಚುಲಿ ಅದೇ ವೆರಿ ಗುಡ್. ಅದು ಬೇಲ್ಪುರಿ ತಿಂತ ನನಗೆ ಗೊತ್ತಿರಲಿಲ್ಲ, ಅದು ಇವಾಗ ರಿವೀಲ್ ನನಗೇನೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನಾನು ಸೋತ್ರ ಪರವಾಗಿಲ್ಲ. ಆಯ್ತು, ಬರೀ. ಓಕೆ, ರಿವೀಲ್ ಮಾಡಿ. ಕಿಸಿತವನೆ. ಪರಮಾತ್ಮ. ದೇವರು ದುನಿಯಾ ವಿಜಯ್ ಅವ್ರದ್ದು. ನಿಂಗೆ ಇಷ್ಟನಾ?
ಫಸ್ಟ್ ಆನ್ಸರ್ ರಿವೀಲ್ ಮಾಡ್ತೀನಿ. ನಾನು ಬರ್ದಿರೋದು ಪರಮಾತ್ಮ, ಅದು ನನ್ನ ಫೇವ್ರೆಟ್ ಮೂವಿ. ಸೊ ಜಯಂತ್ ಗೆಟ್ಸ್ 1 ಪಾಯಿಂಟ್ ಅಂಡ್ ಮಂಜುನಾಥ್ ಗೆಟ್ಸ್ ಬಿಗ್ 0. ಯಾರು ಜಯಂತ್ಗೆ ಅದು ಗೊತ್ತೇ ಇಲ್ಲ, ಹೇಳಪ್ಪ. ದೇವ್ರಲ್ಲಿ ಮೇಘನ್ ಆಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ. ಹೌದಾ? ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. He has seen that scene. Guys, ನಾನು ಅವಾಗ ಇನ್ನೂ 7th ಸ್ಟ್ಯಾಂಡರ್ಡ್ ಹುಡುಗಿ, ಓ ಅದ್ ಹೆಸರು ಮರ್ತೋಗ್ಬಿಟ್ಟಿದೆ. ಓಕೆ. ಸೊ ನೀನು ದೊಡ್ಡ ಪೆಂಗಿ ತರ ಕಾಣ್ತೀನಿ ನಾನು ಆ ಫಿಲಮ್ ಅಲ್ಲಿ. ನಾನು ಆ ಫಿಲಮ್ ಅಲ್ಲಿ ವಿಲನ್ ಮಗಳು ಕ್ಯಾರೆಕ್ಟರ್ ಮಾಡಿದೀನಿ. ವಿಲನ್ ಅಲ್ಲ, ಪೊಲೀಸ್ ಮಗಳು. ವಿಲನ್. ಓ, ನಾನ್ ನಿಜ ಅದ್ರಲ್ಲಿ ಯಾರಾದ್ರೂ ನಿಮ್ಗೆ ನೋಡಿದ್ರೆ ನಿಮ್ಗೆ ಗೊತ್ತೂ ಆಗಲ್ಲ ಅದ್ ನಾನು ಅಂತ, ಆ ತರ ಇದೀನಿ ನಾನು. ನೀವೇನಾದ್ರೂ ಆ ಮೂವಿ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗಲ್ಲ ಅದ್ ನಾನು ಅಂತ. ಸೊ ಹಂಗೆ ಬಂದು ಹಂಗೆ ಹೊಟ್ಟೋಗ್ತೀನಿ ನಾನು. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನನ್ನ ಚೈಲ್ಡ್ಹುಡ್ ಆಂಬಿಷನ್ ಏನಾಗಿತ್ತು? ಅಂದರೆ ನಾನು ಚಿಕ್ಕವಳಿದ್ದಾಗ ಏನೋ ಆಗ್ಬೇಕಂತ ಅಂದ್ಕೊಂಡಿದ್ದೆ. ಇದನ್ನು ಜಯಂತಿಗೆ ಹೇಳಿರ್ತೀನಿ, ಬಟ್ ಐ ಆಮ್ ಶ್ಯೂರ್ ಇಟ್ ಡಸಂಟ್ ರಿಮೆಂಬರ್. ಸೊ ಮಂಜುಗೊಂದು ಪಾಯಿಂಟ್ ಸಿಗಲಿ ಅಂತ. ಮಂಜುಗೆ ನೆನಪಿಲ್ಲ ಅನಿಸ್ತೆ ಅವ್ನ ಮುಖ ನೋಡ್ತಾ ಇದ್ರೆ. ಚಿನ್ನ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಏನ್ ಚಿನ್ನ? ಫ್ಲ್ಯಾಶ್ ಬ್ಯಾಕ್ ಹೋಗ್ತಿದ್ದೀನಿ. ನಾನು ಇದನ್ನ ನಿಂಗೆ ನೆನಪಿದೆ, ಒಂದು ಬುಕ್ಕಲ್ಲೆಲ್ಲ ಬರ್ಬಿಟ್ಟು ನಂಗೆ ಪ್ರೈಸ್ ಎಲ್ಲ ಕೊಟ್ಟಿದ್ರು ಅದಕ್ಕೆ. ಇವಳು ಇದ್ರ ಬಗ್ಗೆ ಎಸೆ ಬರ್ತಿದ್ದಾಳೆ ಅಂತ. ಬಿಡು, ನಿಂಗೆ ನೆನಪಿಲ್ಲ. ಸೊ ಬರೀರಿ, ಆಯ್ತು. ಮೈ ಚೈಲ್ಡ್ಹುಡ್ ಆಂಬಿಷನ್ ಆಯ್ತಾ? ನೀವು ಬರ್ದು ಬಿಸಾಕ್ಬಿಟ್ಟು ಆಲ್ರೆಡಿ. ಬರೆಯೋ ಬೇಗ. ಬರ್ದು ಬಿಸಾಕ್ಬಿಟ್ನಾ? ಎವ್ರಿ ಟೈಮ್ ಮೇಘನ ಇವ್ನು ಕೇಳಿಸ್ಕೊಂಡಿಲ್ಲ ಅಂದಾಗಲೇ ಕ್ಲೂ ಥರ ಹೊಡಿತಾ ಇದೆ ತಲೆಗೆ. ನಿನ್ನ ಮೈಕ್ ಆನ್ ಇದೆಯಾ? ಯಾಕೆ ನಿನ್ನ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಿದೆ. ಇಲ್ಲ ಜನತೆಗೆ ನನ್ನ ಮಾತು. ಜನತೆಗೆ ಜನತಾ ಬಜಾರ್ಗೆ ಹೋಗಿ ಜೋಕು. ನಮ್ಮ ಅಣ್ಣ ನಗ್ದ, ನಂಗೆ ಅಷ್ಟೇ ಸಾಕು. ಅರ್ಧಕ್ಕರ್ಧ ಕನ್ನಡ ಅರ್ಥ ಆಗಿರಲ್ಲ ಜಯಂತಿ ಅದಕ್ಕೆ. ಓಕೆ, ಸೊ ಆನ್ಸರ್ ರಿವೀಲ್. 1 2 3 ಗೋ. ಏನ್ ನಿನ್ನ ಆನ್ಸರ್? ಜರ್ನಲಿಸ್ಟ್. ಡ್ರಾಮಾ ಅಂದ್ರೆ ಏನದು? ಹೌ ಇಸ್ ಇಟ್ ಮೈ ಚೈಲ್ಡ್ಹುಡ್ ಆಂಬಿಷನ್? ನಂಗೆ ಚೈಲ್ಡ್ಹುಡ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಸೀರಿಯಲ್ ಮಾಡ್ತಿದ್ದೆ, ಆದ್ರೆ ನಂಗೆ ಅದೇನು ಇಂಟ್ರೆಸ್ಟ್ ಇರ್ಲಿಲ್ಲ. ಸೈಕಾಲಜಿ ಓದಬೇಕು ಅಂತ ಇದ್ದೆ. ಅದು ಚೈಲ್ಡ್ಹುಡ್ ಅಲ್ಲ, ಅದು ಕಾಲೇಜಿಗೆ ಬಂದ್ಮೇಲೆ. ಇಬ್ರು ತಪ್ಪು. ಐ ವಾಂಟೆಡ್ ಟು ಬಿಕಮ್ ಏರ್ ಹಾಸ್ಟೆಸ್. ನಿಂಗೆ ನೆನಪಿಲ್ವಾ? ನಾನು ಇಷ್ಟು ವರ್ಷ ಅವ್ನಿಗೆ ಅದೇ ಹೇಳ್ತಿದ್ದೆ, ನಾನು ಏರ್ ಹಾಸ್ಟೆಸ್ ಆಗ್ಬೇಕು, ಏರ್ ಹಾಸ್ಟೆಸ್ ಆಗ್ಬೇಕು. ನೆನಪಿಲ್ವಾ ನಿಂಗೆ? ಇವಾಗ ನೆನಪಾಯ್ತು. ಇಲ್ಲ, ನನಗೆ ಈ ವಿಷಯ ಹೇಳೇ ಇಲ್ಲ. ಹೇಳಿಲ್ವಂತೆ, ನೆನಪಿರಲ್ಲ. ನಾನು ಹೇಳಿದೀನಿ ಇದನ್ನ. ನನ್ನ ಕಸಿನ್ ಯೋಗಿ ಕೇಳಿದ್ರೆ ಹೇಳಿರೋನು ಟಕ್ಕಂತ, ಏರ್ ಹಾಸ್ಟೆಸ್ ಆಗ್ತೀಯ ನೀನು, ವಿಮಾನದಾಗ ಮಿಠಾಯಿ ಕೂಡ ಹಾಕಿ. ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ನನಗೆ ಯಾವ ಜಾನರ್ ಮೂವೀಸ್ ತುಂಬ ಇಷ್ಟ ಆಗುತ್ತೆ? ಯಾವ ಜಾನರ್ ಆಫ್ ಮೂವೀಸಾ? ಯೂಶಲಿ ಮೇಘ್ನ ಎಲ್ಲ ಮೂವೀಸು ನೋಡ್ತಾಳೆ ಅಲ್ವಾ? ಮೂವೀಸ್ ಚೆನ್ನಾಗಿದ್ರೆ ಎಲ್ಲದಕ್ಕೂ ನುಗ್ತಾಳೆ. ಬಟ್ ನುಗ್ತಾಳೆ ನುಗ್ತಾರೆ ಭಾಷೆ ಇದು. ನುಗ್ತಾಳೆ ಅಂದ್ರೆ ಎಲ್ಗ ಹೋಗ್ತೀನಿ ನಾನು ನುಗ್ಗಕ್ಕೆ? ಟಿಕೆಟ್ ತೊಗೊಳಕ್ಕೆ. ಅದು ಬುಕ್ ಮೈ ಶೋಲ್ಲಿ ಮಾಡ್ಬೋದಲ್ವಾ? ನುಗ್ಗೊಂಡೆ ಹಂಗೆ ಹೋಗ್ಲಿ. ಬಿಟ್ಟು ನಮ್ಗೆ ಯಾವ ಸೀಟ್ ಬೇಕು ನುಗ್ಗಿಬಿಟ್ಟು ತಗೋಬೇಕಲ್ಲ ಮಧ್ಯ. ನಂಗೆ ತುಂಬ ಪರ್ಟಿಕ್ಯುಲರ್ ಇದೆ. ಸೆಂಟ್ರಲ್ಲೇ ಕುತ್ಕೊಂಡು ಸೆಂಟ್ರ್ ಸೀಟಲ್ಲಿ ಕುತ್ಕೊಂಡೆ ಫಿಲಮ್ ನೋಡ್ಬೇಕು ನಾನು. ಎಲ್ಲರದು ಕಾಲು ತುಳ್ಕೊಂಡು ಹೋಗ್ತಿರ್ಬೇಕು. ತಕೊಂಬರ್ತಾರೆ. ಓಕೆ, ರಿವೀಲ್ ಯುವರ್ ಆನ್ಸರ್ಸ್ ಗೈಸ್. ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ಸಸ್ಪೆನ್ಸ್ ಥ್ರಿಲ್ಲರ್. ನೀನು? ನಾನು ಅದೇ ಬರ್ದಿರೋದು. ಥ್ರಿಲ್ಲಿಂಗ್ ಸಸ್ಪೆನ್ಸ್. ಸಸ್ಪೆನ್ಸ್ ಥ್ರಿಲ್ಲರ್, ಥ್ರಿಲ್ಲಿಂಗ್ ಸಸ್ಪೆನ್ಸ್ ಅಂತ ಬರ್ತೀನಿ. ಓಕೆ, ಸೊ ಐ ಹ್ಯಾವ್ ರಿಟನ್ ಥ್ರಿಲ್ಲರ್ ಮತ್ತೆ ರಾಮ್ ಕಾಮ್ ಅಂತ ಬರ್ದಿದ್ದೀನಿ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡೋಣ, ಯಾಕೆ ಬೇಜಾರು ಮಾಡೋದಲ್ವಾ? ಪಾಪ ಅವ್ರಿಗೆ ಕೊಟ್ಬಿಡು. ಕಂಟಿನ್ಯೂಸ್ ಇಬ್ರಿಗೂ ಕೊಡ್ತೀನಿ. ಓಕೆ, 10th ಕ್ವೆಶ್ಚನ್ ಗೈಸ್. ಇದು 10th ಕ್ವೆಶ್ಚನ್. ಏನಪ್ಪ ಅಂದ್ರೆ, ನನ್ನ ಫಸ್ಟ್ ಫೋನ್ ಯಾವುದು? ಇದನ್ನ ನೀನು ಆನ್ಸರ್ ಮಾಡ್ಲೇಬೇಕು, ಯಾಕೆ ನೀನೇ ನನಗೆ ಕೊಡಿಸಿದ್ದು. ಅಟ್ಲೀಸ್ಟ್ ಇದನ್ನಾದ್ರೂ ಬರೀ. ನನಗೆ ಗೊತ್ತು, ನೆನಪಿದೆ. ಹಾಂ, ಅದು ನೆಕ್ಸ್ಟ್ ಒಂದು ಇಷ್ಟು ಸ್ವಲ್ಪ ದಿನಕ್ಕೆ ಬೀಳಿಸ್ಕೊಂಬಂದಿದೆ ಕೆಳಗಡೆ. ಜಯಂತ್ಗೂ ಹೇಳಿರ್ತೀನಿ ನನ್ನ ಫಸ್ಟ್ ಫೋನ್ ಗೊತ್ತಾ ಇದಾಗಿತ್ತು ಅಂತ. ಬಟ್ ಎಲ್ಲಾನು ಹೇಳಿದ್ದೀನಿ. ಎಲ್ಲ ಹೇಳಿದೀನಿ, ಅಷ್ಟು ತೋಡ್ಕೊಂಡಿದ್ದೀನಿ ನನ್ನ ದುಃಖಗಳನ್ನ. ನೀನು ಝೋನ್ ಔಟ್ ಆಗಿ ಹೋಗ್ಬಿಟ್ರೆ ಒಂದ್ಸಲಿ ನಂಗೆ ಡೌಟ್ ಆಗುತ್ತೆ, ನೀನು ಆಕ್ಚುಲಿ ಹೇಳಿದ್ಯಾ ಇಲ್ಲ ನನ್ನ ವೀಕ್ ಮೆಮೊರಿನ ಯುಟಿಲೈಸ್ ಮಾಡ್ಕೋತಾ ಕಟ್ ಮಾಡೋದ್ಮೇಲೆ ಹೇಳ್ತೀನಿ. ಈಗಿನ ಕಾಲದವರು ಮಾತಾಡ್ಕೊಳ್ಳಿ. ಓಕೆ, ಆನ್ಸರ್ ಇಸ್ ಫಸ್ಟ್ ಮಂಜು ಹೇಳ್ತಾ ಬಿಡು. ಐ ಥಿಂಕ್ ನೋಕಿಯಾ ವಿಂಡೋಸ್ ಫೋನ್. ಅಲ್ಲಿ ನೋಡ್ರಿ ಹುಡುಗ ಅದ್ರಲ್ಲೂ ಡೌಟ್ ಬರ್ದು ನೋಕಿಯಾ ಓಪೋ ಅಂತ ಬರ್ದವನೆ. ನಿಂಗೆ ನೆನಪಿಲ್ವಾ ನನ್ನ ಫಸ್ಟ್ ಫೋನು? ಕನ್ಫ್ಯೂಸ್ ಆಯ್ತು, ಬಟ್ ನೋಕಿಯಾ ಅಂತ ಫಸ್ಟ್ ಬರ್ದಿನಲ್ಲ. ಓಪೋ ಫೋನ್ ನಂಗೆ ನನ್ನ ಕಸಿನ್ ಯೋಗಿ ಕೊಡ್ಸಿತ್ತು. ಅವ್ನು ಇನ್ನೊಬ್ಬ ಅಣ್ಣ. ನಂಗೆ ಎಲ್ಲ ನಮ್ಮ ಅಣ್ಣದನ ಹತ್ರ ಒಂದೇ ಪದೇ ನನ್ನ ಕೆಲಸ. ನಂಗೆ ನೆನಪಿದೆ, ನೋಕಿಯಾ ಫೋನ್ ಕೊಡ್ಸ್ಬೇಕಾದ್ರೆ ಮುಖ ಹಳ್ಳೆಣ್ಣೆ ಥರ ಮಾಡ್ಕೊಂಡಿದ್ದಲ್ಲ. ನನಗೆ ಫೋನ್ ಬೇಕು ಅಂತ ಸ್ವಲ್ಪ ಅದು ಕೆಳಗಿಡು. ಅವಾಗ ಎಲ್ಲರ ಹತ್ರ ಫೋನ್ ಇತ್ತು ಆಯ್ತಾ, ನನ್ನ ಹತ್ರ ಫೋನ್ ಇರಲಿಲ್ಲ. ಎಲ್ಲರ ಹತ್ರ ಟಚ್ ಸ್ಕ್ರೀನ್ ಫೋನ್ ಇದೆ. ನಂಗೆ ಫೋನ್ ಬೇಕು ಅಂತ ನನ್ನ ಮನೇಲಿ ಅಂತ ಫುಲ್ಲು. ನಮ್ಮಮ್ಮ ಅದು ನೋಡೋಕ್ಕಾಗ್ದ 7ಗೊಂದು ಫೋನ್ ಕೊಡ್ಸೋ ಅಂತ ನಮ್ಮಮ್ಮ ನಮ್ಮ ಅಣ್ಣನಿಗೆ ಫುಲ್ಲು ಮೋಟಿವೇಟ್ ಮಾಡಿ ಆಮೇಲೆ ನನಗೆ ಕರ್ಕೊಂಡೋಗಿ ಜಯನಗರ್ 4th ಬ್ಲಾಕಲ್ಲಿ ರೋಡಲ್ಲೆಲ್ಲ ಹೋಗ್ಕೊಂಡು ಹಳ್ಳೆಣ್ಣೆ ಕುಡಿಯೋಳು ಅಂತ ನಾನು. ಇದು ಈ ಭಾಷೆ ನಿಮ್ಗೆ ಅರ್ಥ ಆಗ. ಹಳ್ಳೆಣ್ಣೆ ಕುಡ್ದೋಳೋದು ಹಿಂಗೆ
ಸ್ಯಾಡ್ ಆಗಿದ್ದೆ ಅಂತ ಅವ್ನು ಹೇಳ್ತಾ ಇರೋದು. ಓಕೆ, ನೀನೇನ್ ಬರ್ದಿದ್ಯಾ? ಸ್ಯಾಮ್ಸಂಗ್ ಫ್ಲಿಪ್ ಅಂತ. ನನ್ನ ಲೈಫಲ್ಲೇ ನಾನು ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಓಕೆ, ಇಟ್ ಇಸ್ ನೋಕಿಯಾ ಲೂಮಿಯಾ 720. ನೋಕಿಯಾ ವಿಂಡೋಸ್ ಫೋನ್ ಹೇಳಿದ್ದು. ಲೂಮಿಯಾ 720 ಯಾರು? ಲೂಮಿಯಾ ವಾಸ್ ಅ ವಿಂಡೋಸ್ ಫೋನ್. ಓಕೆ, ಸೊ 1 ಪಾಯಿಂಟ್ ಫಾರ್ ಮಂಜುನಾಥ್. ಫೈನಲಿ 1 ಪಾಯಿಂಟ್ ಕೊಡ್ತಾ ಇದ್ದೀನಿ ಮಂಜುನಾಥ್ ಅವ್ರಿಗೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣವಾ? ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ 10 ಕ್ವೆಶನ್ಗೂ ಹಂಗೆ ಹೇಳ್ದೆ ನೀನು. ಯಾವ ಒಂದು ವಸ್ತು ನಿಮ್ಗೆ ಯಾವಾಗ್ಲೂ ನೋ ಮ್ಯಾಟರ್ ವಾಟ್ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಪಕ್ಕಾ ಸಿಗುತ್ತೆ ಅನ್ನೋ ಒಂದು ವಸ್ತು ಇದೆ, ಅದು ಯಾವ ವಸ್ತು ಅಂತ ಬರೀರಿ. ಓಕೆ, ರಿವೀಲ್ ಮಾಡೋಣ. ನಿಂದೆ ಹೇಳು ಆನ್ಸರ್. ಲಿಪ್ಸ್ಟಿಕ್. ಲಿಪ್ಸ್ಟಿಕ್. ನೀನು? ಸ್ಯಾನಿಟೈಸರ್. ಆಕ್ಚುಲಿ ಐ ಹ್ಯಾವ್ ರಿಟನ್ ಲಿಪ್ ಗ್ಲಾಸ್ ಅಥವಾ ಸ್ಯಾನಿಟೈಸರ್. ಅದು ಎರಡು ನಿಮ್ಗೆ ಲಿಪ್ಸ್ಟಿಕ್ ಸಿಕ್ಕಿಲ್ಲ ಅಂದ್ರೂ ಲಿಪ್ ಗ್ಲಾಸ್ ಅಂತೂ ಸಿಗುತ್ತೆ. ಯಾಕಂದ್ರೆ ನಂಗೆ ಸ್ವಲ್ಪ ಡ್ರೈ ಅಂಡ್ ಚಾಪ್ ಲಿಪ್ಸ್ ಇರೋದ್ರಿಂದ ನಿಂಗೆ 0 ಇದ್ರಕ್ಕೆ ಅಣ್ಣಂಗೆ ಪಾಯಿಂಟ್. ಯಾಕಂದ್ರೆ ನೀನ್ ಲಿಪ್ ಗ್ಲಾಸ್ ಬರ್ದ್ರೆ ನೀನ್ ಕೊಡ್ತಾ ಇದ್ದೆ, 1 ಕೊಟ್ಬಿಡ್ತಾ ಇದ್ದೆ. ನಿಜವಾದ ಲಿಪ್ ಗ್ಲಾಸ್ ಅಂದ್ರೆ ಏನು ಅಂತಾನು ಗೊತ್ತಿಲ್ಲ. ಜಯಂತ್ಗೂ ನಾನು ಅವಾಗ ಹಚ್ತಾ ಇರ್ತೀನಿ ಅದನ್ನ. ಸ್ವಲ್ಪ ಡ್ರೈ ಇದೆ ಲಿಪ್ಸ್, ಹಚ್ಕೋ ಹಿಂಗೆ ಅಂತ. ಹಚ್ಚಿಲ್ವಾ ನಾನು? ಲನೇಶ್ ಲಿಪ್ ಬಾಮ್ ನೆನ್ಪಿಲ್ವಾ? ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ಹೇಳ್ಬಾರ್ದಮ್ಮ. ಸ್ವಲ್ಪ ಡ್ರೈ ಇದೆ, ಚೆನ್ನಾಗಿರ್ಲಿ ಅಂತ. ಇಲ್ಲ, ನಾನು ಆ ಥರದ್ದು ಏನು ಯೂಸ್ ಮಾಡಲ್ಲ. ದೊಡ್ಡ ಒಳ್ಳೆ ಮ್ಯಾಚೋ ಬಿಹೇವಿಯರ್ ಇದು. ನಾವು ಅದನ್ನೆಲ್ಲ ಏನು ಹಾಕೊಳ್ಳೋದು. ಲಿಪ್ ಗ್ಲಾಸ್ ನಮಗೆ ಮಾತ್ರ ವ್ಯಾಸ್ಲಿನ. ಇರ್ಲಿ. ಮಂಜು ನನ್ಗೆ ಏನೇನ್ PR ಪ್ರಾಡಕ್ಟ್ ಬರುತ್ತೋ ಅದನ್ನೆಲ್ಲ ನಾನು ಮಂಜು ಕೊಡ್ತೀನಿ, ತಗೋ ನೀನ್ ಯೂಸ್ ಮಾಡು ಅಂತ. ಎನಿ PR ಪ್ರಾಡಕ್ಟ್ ದಟ್ ಕಮ್ಸ್ ಟು ಮಿ ವಿಲ್ ಗೋ ಟು ಮಂಜು. ಹೊಸ ಶಾಂಪೂ, ಕಂಡೀಷನರು, ಕ್ರೀಮ್ಸು. ಸ್ಟಾಕ್ ಕ್ಲಿಯರೆನ್ಸ್. ಓಕೆ, ಲುಕ್ಸ್ ಲೈಕ್ ಇಟ್ಸ್ ಗೋನಾ ಬಿ ಅ ಫೈಟ್. ನೆಕ್ಸ್ಟ್ ಕ್ವೆಶ್ಚನ್. ಸೊ ನನ್ನ ಮೋಸ್ಟ್ ಕಂಫರ್ಟ್ ಫುಡ್ ಅಥವಾ ಮೋಸ್ಟ್ ಫೇವ್ರೆಟ್ ಫುಡ್ ಯಾವುದು? ಓಕೆ, ರಿವೀಲ್. ಮಸಾಲೆ ದೋಸೆ. ನಂಗೆ ಇದು ಸ್ನ್ಯಾಕ ಇದು ಅಂತ ಏನು ಗೊತ್ತಾಗ್ಲಿಲ್ಲ. ಅದಕ್ಕೆ ಗೋಲ್ಗಪ್ಪ, ಮಸಾಲ ಪುರಿ, ಬಿಸಿಬೇಳೆ ಬಾತ್ 3 ಬರ್ಬಿಟ್ಟಿನಿ. ಒಂದ್ ಬರಿ. ಇವಾಗ ನಂಗೆ ಗೊತ್ತಿಲ್ಲ, ಒಂದು ಬರ್ದೆ, ನೀನು ಒಂದೇ ಬರಿ. ಒಂದು ಸೆಲೆಕ್ಟ್ ಮಾಡ್ಕೋ ಅದ್ರಲ್ಲಿ. ಆಯ್ತು, ಗೋಲ್ಗಪ್ಪ. ಸೊ ದಿ ಆನ್ಸರ್ ಇಸ್ ಬಿಸಿಬೇಳೆ ಬಾತ್. ಎಲ್ಲಾದ್ರೂ ದೋಸೆ 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 ಅಂತೀಯ. ಇಲ್ಲಿ ಅಮಾಸೆ ಮಾಡ್ಬಿಟ್ಟಿದ್ಯಾ ನಮ್ಮನ್ನ. ದೋಸೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹೌದು, ಮಸಾಲೆ ದೋಸೆ ಅಂದ್ರೆ ನಂಗೆ ಸಕ್ಕತ್ತೆ. ಮಸಾಲೆ ದೋಸೆಗಿಂತ ನಂಗೆ 1 ಸ್ಟೆಪ್ ಹೈಯರ್ ಅಲ್ಲಿ ಇಷ್ಟ ಇರೋದು ಬಿಸಿಬೇಳೆ ಬಾತ್. ಸೊ ಇಟ್ಸ್ ಬಿಸಿಬೇಳೆ ಬಾತ್, ಮಸಾಲೆ ದೋಸೆ ಅಂಡ್ ಪಾನಿಪುರಿ. ಜಯಂತಿಗೆ ಚೂಸ್ ಮಾಡ್ಕೊಳಕ್ ಕೊಟ್ಟೆ. ಅಂದ್ರೆ ಇಷ್ಟು ಬರ್ದೀನಪ್ಪ, ಎಲ್ಲ ಬರ್ದೀನಿ. ಒಂದ್ ಬರಿಬೇಕು, ನೀನ್ 3 ಬರ್ದ್ಬಿಟ್ಟು ನನಗೆ ಆಪ್ಷನ್. ನೀನ್ ಸ್ನಾಕ್ಸ್ ಅಂತ ಹೇಳ್ದ. ನಾನು ಫುಡ್ ಅಂದ್ರೆ ಎಲ್ಲ ಕವರ್ ಆಗುತ್ತೆ, ಏನಾದ್ರು ಬರಿಬಹುದು. ನನಗೆ ಪಾನಿಪುರಿ ಬಿಸಿಬೇಳೆ ಬಾತ್ ಕೊಟ್ರೆ ನಾನು ಬಿಸಿಬೇಳೆ ಬಾತ್ ತಿಂತೀನಿ. ನಂಗೆ ಹೇಳಿದ್ರೆ ಹಂಗೆ ಬಿಸಿಬೇಳೆ ಬಾತ್. ಈ ಹುಡುಗ ಸರಿ ಇಲ್ಲ, ಇಷ್ಟು ನಿನ್ಗೆ ಇಲ್ಲೇ ಪಾಯಿಂಟ್ಸ್ ಕೊಡೋದ. ಬೇಡ ಬಿಡು, ಪರವಾಗಿಲ್ಲ. ನಾವು ಆಡಿ ಗೆಲ್ತಾ ಇದೀವಿ. ಮಂಜು ಇಸ್ಲಿಕ್ಕೆ ನಾನೇನ್ರಿ ನಾನೇನಯ್ಯ ಮಾಡಿದ್ದೆ, ನಾನೇನ್ ಮಾಡಿದ್ದೆ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ನಾನು ಜಾಸ್ತಿ ಯೂಸ್ ಮಾಡುವಂತಹ ಸೆಂಟೆನ್ಸ್ ಅಥವಾ ಫ್ರೇಸ್ ಏನು? ಯಾರಿಗೆ ಇನ್ ಜನರಲ್ ಎಲ್ರಿಗೂ ನಾನು ಜಾಸ್ತಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಫ್ರೇಸ್ ಅಥವಾ ಸೆಂಟೆನ್ಸ್. ನಾನು ಇಡೀ ಪೇಜ್ ಬರ್ಬಿಡ್ತೀನಿ ಇದಂಗೆ ಆಗುತ್ತೆ ತನಕ. ಒಂದು ಲೈನ್ ಯು ಕ್ಯಾನ್ ರೈಟ್. ಓಕೆ, ಮಿಸ್ಟರ್ ಜಯಂತ್ ಅವರಿಂದ ಸ್ಟಾರ್ಟ್ ಮಾಡೋಣ. ಏನು ಬರ್ದಿದ್ಯಾ? ನೀನು ಓದು, ನಾನು ಏನು ಬರ್ತೀನಿ. ವೆರಿ ಅನಾಯಿಂಗ್. ನೀನು ಏನು ಬರ್ದಿದ್ಯಾ? ಫಾಲ ಜಾಯ್ ಜಾಯ್ ಎಂಜಾಯ್. ಏನ್ ಸಮಾಚಾರ? ನಾನು ಯಾವಾಗ ಜಾಯ್ ಎಂಜಾಯ್ ಏನ್ ಸಮಾಚಾರ? ಎಂಜಾಯ್ ಅಂತಿರ್ತೀವಿ ವ್ಲಾಗ್ಸ್ ಅಲ್ಲೆಲ್ಲ ಜಾಸ್ತಿ. ಎಲ್ಲರಿಗೂ ಎಂಜಾಯ್. ಜಯಂತ್ ಅವ್ರು ಏನ್ ಬರ್ದಿದ್ದಾರೆ ಅಂದ್ರೆ, ಮಂಜುನಾಥ್ ಅವ್ರು ಓದ್ತಾರ ಅದನ್ನ. ನಾನು ಅಮ್ಮನ ಮನೆಗೆ ಹೋಗುತ್ತೀನಿ ಅಂತ ಬರ್ದಿಯ ಜಯಂತ್. ಕನ್ನಡ ನೋಡಿ. ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಂತೆ. ಅದ್ ದಂಡೆ ಇಲ್ಲ. ತಪ್ಪು, ಇಬ್ರಿಗೂ 0. ನಾನ್ ಬರ್ದೇನಿ ಸಾಕ್ ಸುಮ್ ಕೂತ್ಕೋ. ಅದನ್ನ ನಾನು ಜಾಸ್ತಿ ಯೂಸ್ ಮಾಡೋದು. ಸಾಕ್ ಸುಮ್ ಕೂತ್ಕೋ ಅಂತ ಹೇಳ್ತಾ ಇರ್ತೀನಿ. ಹೇಳದ? ಹೌದೌದು, ಹೇಳ್ತೀಯ. ಅದೇ ಹೇಳೋದು ನಾನು ಜಾಸ್ತಿ. ಏನ್ ಸಮಾಚಾರ ಅಂತ ಹೇಳೋದಿಲ್ವಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಏನಪ್ಪ ಅಂದ್ರೆ, ನನ್ನ ಫೇವ್ರೆಟ್ ಕಲರ್ ಯಾವುದು? ಮಂಜು ಅಲ್ಲಿ ಕಾಪಿ ಮಾಡ್ಕೊಂಡು ಬರ್ತಿದ್ದಾನೆ. ಅವ್ನು ಹೆಂಗ್ ಸ್ಲೈ ಆಗಿ ಅಂದ್ರೆ ಹಿಂಗ್ ನೋಡ್ತಾ ಇದ್ದಾನೆ. ಅವ್ನು ಹೆಂಗೆ ಅಂದ್ರೆ, ನೀವು ಪೇಜ್ ನಮ್ಮೇಲೆ ತೋರಿಸ್ತೀನಿ. ರೈಟ್ ಇರೋದಕ್ಕೆಲ್ಲ ಪಕ್ಕದಲ್ಲಿ ರೈಟ್ ಹಾಕೊಂಡು, ಅವ್ನು ರಾಂಗ್ ಬರೋದಕ್ಕೆ ರಾಂಗು, ಕ್ವೆಶ್ಚನ್ ನಂಬರ್ 1 ಆನ್ಸರ್ ರೈಟ್ ಎಲ್ಲ ಹಾಕೊಂಡಿದ್ದಾನೆ. ರಿವೀಲ್ ಮಾಡ್ತೀನಿ ಒಂದು ಪೇಜ್ನ ನಿಮ್ಗಿರಿ. ಆಯ್ತಾ? ನಾನು ಟಾರ್ನೆಡೋ ಮರಗಳೆಲ್ಲ ಮಾಡಿದ್ದೀನಿ. ಆಯ್ತಾ? ತೋರಿಸು. ಟಾರ್ನೆಡೋ ಮರಗಳು ಇಟ್ ಸೀಮ್ಸ್. ಟಾರ್ನೆಡೋ ಮಾಡಿದ್ದೀನಿ, ಮರಗಳಲ್ಲಿ ಗೀಚಾಕ್ಬಿಟ್ಟಿದ್ದೀನಿ. ಹೇಳು. ರೆಡ್ ಆರ್ ಬ್ಲ್ಯಾಕ್ ಲೈಟ್ ಒಂದು ರೆಡ್ಡಾ ನೀನು? ಸರಿ, ನೀನು? ಬ್ಲೂ. ಆಕ್ಚುಲಿ ನನಗೆ ಫೇವ್ರೆಟ್ ಕಲರ್ ರಾಯಲ್ ಬ್ಲೂ. ನೀನು ರಾಯಲ್ ಬ್ಲೂ ಅಂತ ಬರ್ದಿಲ್ಲ. ಇಲ್ಲ,
ಬ್ಲೂ ಕ್ಯಾನ್ ಬಿ ಎನಿ ಬ್ಲೂ, ಸ್ಕೈ ಬ್ಲೂ, ನೇವಿ ಬ್ಲೂ, ಎನಿ ಬ್ಲೂ. ಯು ಶುಡ್ ನಮಗೆ ಗೊತ್ತಿರೋದು ಒಂದೇ ಬ್ಲೂ. ಇಲ್ಲ, ನನ್ನ ಪಾಯಿಂಟ್ಸ್ ಕೊಡಲ್ಲ. ರಾಯಲ್ ಬ್ಲೂ, ಆ ಸ್ಪೆಸಿಫಿಕ್ ರಾಯಲ್ ಎಲೆಕ್ಟ್ರಿಕ್ ಬ್ಲೂ ನಂಗೆ ಇಷ್ಟ. ಮಿಕ್ಕಿದ ಬ್ಲೂ ನಂಗೆ ಇಷ್ಟ ಇಲ್ಲ. ರಾಯಲ್ ಬ್ಲೂ ಎಲ್ಲ ಪೇಂಟಲ್ಲಿ ಬರೋದು, ಇದ್ಯಾವ ಕಲರ್ ಬರುತ್ತೆ. ಇಲ್ಲ, ಜಯಂತಿಗೆ ನಾನು ಅರ್ಧ ಪಾಯಿಂಟ್ ಕೊಡೋದಿ. ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಯಾ? ನಾನು ಇನ್ನೂ ಅಲ್ಲೇ ಇದ್ದೀನಿ ಅಂತ ನೀನು. ನಂಗೆ ನೆನಪೇ ಇಲ್ಲ. ನಂಗೆ ಬ್ಲ್ಯಾಕ್ ಇಷ್ಟ ಆಗ್ತದೆ. ಹಾಟ್ ಪಿಂಕ್, ರೋಸ್ ಪಿಂಕ್ ಆ ಥರ ಆಯ್ತಿದೆ. ಬ್ಲ್ಯಾಕ್ ಬರ್ದಿದ್ದೀನಿ ಆ್ಯಕ್ಚುಲಿ. ಸರಿ ಆಯ್ತು, ಜಯಂತಿಗೆ ಕೊಟ್ಟಿದ್ದೀನಿ 1 ಪಾಯಿಂಟ್. ಅಯ್ಯೋ ಪಾಪ ಅಂತ. ಓಕೆ, ನಮ್ಮ ಲಾಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, ನನ್ನ ವರ್ಸ್ಟ್ ಹ್ಯಾಬಿಟ್. ವಾಟ್ ಈಸ್ ಮೈ ವರ್ಸ್ಟ್ ಹ್ಯಾಬಿಟ್? ಮೇಘನದ್ದು ಇದೊಂದು ವರ್ಸ್ಟ್ ಹ್ಯಾಬಿಟ್ ಅಂತ ಯಾವ್ದಿದೆ ಬರೀರಿ. ಅವ್ರಿಗೆ ಬೇರೆ ಇರುತ್ತೆ, ನನಗೆ ಬೇರೆ ಇರುತ್ತೆ ಅದು. ನೋ, ಇನ್ ಜನರಲ್ ವಾಟ್ ಈಸ್ ಮೈ ವರ್ಸ್ಟ್ ಹ್ಯಾಬಿಟ್, ರೈಟ್? ವಿಲ್ ಸಿ. ಏನು ಕೆಟ್ಟ ಗುಣಗಳೇ ಇಲ್ವಲ್ಲ. ಬದುಕೊಂಡಿದ್ದೀನ ನೀನು. ಕ್ರಿಸ್ಮಸ್ ಟ್ರೀ ಎಲ್ಲ ಬರ್ದಿದ್ಯಲ್ಲ ನೀನ್, ಏನು ಸುಮ್ಮನೆ ಡ್ರಾ ಮಾಡ್ತಾರೆ. ರೈಟ್ ದಿ ಆನ್ಸರ್ ನಾವು. ರೈಟ್ ಫಾಸ್ಟ್. ನಮ್ಮ ಅಣ್ಣ ಮುಗಿಸ್ತೀಯಾ? ಬರೀ ಗುರು ಅಂತ ಬೇಗ. ಏನು ಗೊತ್ತಲೆಗೆ ಬರ್ತಾನೆ ಇಲ್ಲ. ಬರೆದ್ರೆ ಒದೆ ಬೀಳುತ್ತೆ ಅಂತ. ಏನಿಲ್ಲ, ಬರೀ ಧೈರ್ಯವಾಗಿ ಬರೀ. ನಾನು ಇದ್ದೀನಿ, ನಮ್ಮನೇಲಿಗೆ ನಮ್ಮಮ್ಮ ಇದ್ದಾರೆ, ಬರೀ ಅದಕ್ಕಿನ್ನ ಸೇಫ್ಟಿ ಇನ್ನೇನ್ ಬೇಕು. ಆಯ್ತು. ಆಯ್ತಾ? ಓಕೆ, ರಿವೀಲ್ ಗೈಸ್. OCD. ಅದ್ ಕೆಟ್ಟ ಗುಣ ಹೆಂಗಾಗುತ್ತೆ? ಒಳ್ಳೆ ನಿಂಗೆ ಅಲ್ಲಿ ಸ್ವಲ್ಪ ನನಗದು ಓಕೆ, ಸ್ವಲ್ಪ ಹಿಂಗೆ ಸಿಂಕ್ ಹತ್ರ ಒಂದು ಮಿಸ್ಪ್ಲೇಸ್ ಬಾಟ್ಲ್ ಇಡಂಗಿಲ್ಲ. ಏನಕ್ಕೆ ಹಿಂಗಿದೆ ಅಂತ ಎತ್ಕೊಂಡೋಗೆಲ್ಲ ಎತ್ತಿಟ್ಬಿಡ್ತಾರೆ. ಮೇಡಮ್ ಆಮೇಲೆ ಆರಾಮಾಗಿ ಎತ್ಕೋಬಹುದು ಅಂತ ಇರೋದು ನನಗೆ ಅನ್ಸೋದು. ಎತ್ಕೊಳ್ಳೋದು 1 ತಿಂಗಳಾದ್ರೂ ಅಲ್ಲೇ ಬಿದ್ದಿರುತ್ತಲ್ಲ, ಅದಕ್ಕೆ ನಾವು ಎತ್ಕೊಂಡು ಹೋಗ್ತೀವಿ. ನೀನೇನ್ ಬರ್ದಿದ್ಯಪ್ಪ? ಹ್ಯಾಬಿಟ್ಟು ಲೇಟ್ ನೈಟ್ ಸೀರೀಸ್ ಅಥವಾ ಮೂವೀಸ್ ನೋಡೋದು ಮಿಡ್ ನೈಟ್ ವರ್ಗು. ಹೌ ಇಸ್ ದಟ್ ಬ್ಯಾಡ್ ಹ್ಯಾಬಿಟ್? ಇಟ್ ಈಸ್ ಬ್ಯಾಡ್. ನೀನು ಬೆಳಿಗ್ಗೆ ಎದ್ದನಲ್ಲ ಬೇಗ, ತಲೆನೋವು ಅಂತೀಯ ಆಮೇಲೆ. ಬ್ಯಾಡ್ ಹ್ಯಾಬಿಟ್. ಓಕೆ, ಸೊ ಆಮೇಲೆ ನೀರು ಕುಡಿಯಲ್ಲ, ಅದು ಒಂದಿದೆ. ಇವಾಗ ಒಂದೊಂದಾಗೆ ಬರ್ತಾ ಇದೆ. ನಾನ್ ಬರ್ದಿನಿ ಸ್ಲೀಪಿಂಗ್ ಲೆಸ್ ಅಂತ. ಅದೇ ಆಯ್ತಲ್ಲ. ಅದೇ, ನಾನು ತುಂಬಾ ಕಮ್ಮಿ ನಿದ್ದೆ ಮಾಡ್ತೀನಿ. ನನ್ಗೆ ಇದೆಲ್ಲ ಸ್ವಲ್ಪ ಸೊ ಮಂಜುನಾಥ್ಗೆ ಕೊಡ್ಬೋದು ಪಾಯಿಂಟ್, ಯಾಕಂದ್ರೆ ಅವರು ಅದನ್ನೇ ರಿವೀಲ್ ಮಾಡ್ತಾ ಇದ್ದಾರೆ, ಅದೇ ಹೇಳ್ತಾ ಇದ್ದಾರೆ. ಬಂದ್ರೆ ನಮ್ಮ ತಲೆ ತಿಂತಿರ್ತಾಳೆ, ಅದು ನೋಡೋಣ ಇದು ನೋಡೋಣ ಅಂತ. ನನಗೆ 10 ಗಂಟೆ ಆದ್ಮೇಲೆ ನಂಗೆ ಅದು ಏನೋ ನಿದ್ದೆನೇ ಬರಲ್ಲ ರಾತ್ರಿ ಹೊತ್ತು. ನನಗೆ ಒಂದು ಸಖತ್ತಾಗಿರೋ ಫಿಲ್ಮ್ ನೋಡಬೇಕು, ಇಲ್ಲ ಸೀರೀಸ್ ನೋಡಬೇಕು. ಗಂಡನ ಮನೇಲಿ ಚೆನ್ನಾಗಿ ನಿದ್ದೆ ಬರುತ್ತೆ, ಇಲ್ಲಿ ಬಂದರೆ ನಿದ್ದೆನೇ ಬರಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಅಲ್ಲಿ 12:30 ಮ್ಯಾಕ್ಸ್ ನಾನು TV ನೋಡೋದು, ಅದಾದ್ಮೇಲೆ ಮಲ್ಕೋತೀನಿ. ಇಲ್ಲಿ ಬಂದರೆ ನಂಗೆ 3 ಗಂಟೆ ತನಕ TV ನೋಡಬೇಕು. ಅದು ಏನು ಹುಚ್ಚು ಬಂದಿದೆ ನನಗೆ ಗೊತ್ತಿಲ್ಲ. ಅದೇ ಹುಚ್ಚು ಅಂತ ಹೇಳ್ತಾರೆ. ಓಕೆ, ಸೊ ಮಂಜುನಾಥ್ ಅವ್ರಿಗೆ 1 2 3 4 5 ಚಿನ್ನ 15ಕ್ಕೆ 5. ಜಯಂತ್ ಅವ್ರಿಗೆ 1 2 3 4 5 6 7. ಜಸ್ಟ್ 2 ಪಾಯಿಂಟ್ಸ್ ಮಚ್ಚ. ಅವ್ರು ಖುಷಿಯಾಗಿರ್ಬೇಕು, ನನಗೆ ಇಷ್ಟ. 2 ಪಾಯಿಂಟಲ್ಲಿ ಲೀಡಿಂಗ್ ಅಷ್ಟೇ, 1 ಪಾಯಿಂಟಲ್ಲಿ 15ಕ್ಕೆ ಇಬ್ರಿಗೂ 5 7. ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಇದರಲ್ಲೇ ಗೊತ್ತಾಗತ್ತೆ ನೋಡಿ. ಸೊ ಹಂಗ್ ನೋಡಬಾರ್ದು. 5 7 12 3 ಕ್ವೆಶ್ಚನ್ ಮಾತ್ರ ಇಬ್ರಿಗೂ ಗೊತ್ತಿರಲಿಲ್ಲ. ಸೊ ದಟ್ ಇಸ್ ದ ಪಾಸಿಟಿವ್ ಟು ಟೇಕ್. ನಮ್ಮ ಟೈಮಲ್ಲಿ ಒಂದು ಇಷ್ಟ ಆಯ್ತು, ಈಗ ದೊಡ್ಡಳಾದ್ಮೇಲೆ ಸ್ವಲ್ಪ ನಿನಗೆ, ಯಾಕಂದ್ರೆ ಅವಾಗ ನನ್ನ ಲೈಫ್ 28 ವರ್ಷದವರೆಗೂ ನಾನು ನಿನ್ ಜೊತೆನೇ ಇದ್ದೆ. ಸೆಕೆಂಡ್ ಕ್ವಶನ್ ಗಣೇಶ್ ಇತ್ತು. ಫಿಲಮು ಪುನೀತ್ ರಾಜ್ಕುಮಾರ್ದು ಇಷ್ಟ, ಆದ್ರೆ ಯಶ್ ಹೆಂಗೆ ಫಿಲಮ್ ಒಬ್ರದ್ದು ಇಷ್ಟ, ಆಕ್ಟರ್ ಒಬ್ರು ಇಷ್ಟ. ನನ್ಗೆ ಅವರು ಇಷ್ಟನೇ, ಬಟ್ ಫಸ್ಟ್ ರಾಕಿಂಗ್ ಸ್ಟಾರ್ ಯಶ್ ಇಷ್ಟ. ನಿನ್ ಪೇಪರ್ನ ಹತ್ರ ತಗೊಂಡೋಗಿ ತೋರಿಸ್ತಾ, ಚೆಲುವಿನ ಚಿತ್ತಾರ ಮಾಡಿದ್ದಾರೆ. ಆಮೇಲೆ ನಮ್ಮ ಅಣ್ಣನ ಪೇಪರ್ ಹೋಗಿ ತೋರಿಸು ಹೇಳ್ತೀನಿ. ರಂಗೋಲಿ ಎಲ್ಲ ಹಾಕಿದ್ದಾರೆ ಜಯಂತ್ ಅವರು. ರಂಗೋಲಿ ಎಲ್ಲ ನೋಡಿ ಎಷ್ಟು ಚಂದವಾಗಿ ಬರ್ತಿದ್ದಾರೆ. ಡಿಸೈನ್ ಡ್ರಾಯಿಂಗು ಕಲರಿಂಗು ಎಲ್ಲ ಮಾಡಿ. ಇದು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಫಸ್ಟ್ ಬೆಂಚ್ ಸ್ಟೂಡೆಂಟ್ ತೋರ್ಸಪ್ಪ. ನೀಟ್ನೆಸ್ಗೆ ನಮ್ಮ ಅಣ್ಣಂಗೆ ನಾನು ಇನ್ನೊಂದು ಮಾರ್ಕ್ ಕೊಡೋಣ ಅಂತ ಇದ್ದೀನಿ. ಅಲ್ಲಿ ನೋಡಿ, ಸಿ ವೇರ್ ಡು ಐ ಗೆಟ್ ದ ನೀಟ್ನೆಸ್ ಫ್ರಮ್ ಇಟ್ಸ್ ಮೈ ಬ್ರದರ್. ನೋಡಿ ನಮ್ಮ ಅಣ್ಣ ಫುಲ್ಲು ಸೂಪರ್ ಚಿಂದಿಯಾಗಿ ಬರ್ದೇನೆ. 4th ಎಕ್ಕ ಬಿಕ್ಕಂಗೆ ಬರಿತಾ ಇದ್ದೆ. ಸ್ಕೂಲಲ್ಲಿ ಟೀಚರ್ ಒಬ್ರು ಸರಿಯಾಗಿ ಕುಕ್ಕಿದ್ರು. ಆವಾಗಿಂದ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೇಂಜ್ ಆಯಿತು. ಸೊ ಅದಿನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅವ್ನು ಹೇಳ್ತಾನೆ ಇವಾಗ ಅವ್ನಿಗೆ ಬರೆಯೋಕ್ಕೆ ಕೈಯೇ ಓಡಲ್ಲ ಅಂತ, ಯಾಕೆಂದ್ರೆ ಲ್ಯಾಪ್ಟಾಪಲ್ಲಿ ಮಾಡಿ ಕೆಲಸ ಹಿಂಗೆ ಬರೆಯೋಕ್ಕೆ ಕೈಯೇ ಓಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವಾಗ ತುಂಬ ಬರೆಯೋಕ್ಕೆ ಆಗಲ್ಲ ನೋಡು, ಎಲ್ಲ ಜಾಯಿಂಟ್ ಲೆಟರ್ಸು ಸ್ಪ್ಲಿಟ್ ಮಾಡಿ ಬರ್ದೀನಿ. ಸೊ ನೋಡಿ, ನನ್ನ ಗಂಡ ಮತ್ತು ನನ್ನ ಅಣ್ಣ ನನ್ನ ತಿಳ್ಕೊಂಡಿರುವಂತಹ ರೀತಿ ಇದಾಗಿದೆ. ಸೊ ಸದ್ಯಕ್ಕೆ ಮಿಸ್ಟರ್ ಜಯಂತ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಈ ಸ್ಟಿಲ್ ಡ್ರಾಯಿಂಗ್ ಫಿಶ್ ಆ್ಯಂಡ್ ಆಲ್. ಸೊ ಈ ಚಾಲೆಂಜಲ್ಲಿ ಜಸ್ಟ್ 2 ಮಾರ್ಕ್ಸಿಂದ ಜಯಂತ್ ಅವ್ರು ಗೆದ್ದಿದ್ದಾರೆ. ಪರವಾಗಿಲ್ಲ, ಕ್ಯಾಮ್ರಾ ನೋಡ್ಬೋದು ತಾವು ಇವಾಗ. ಅದು ಡ್ರಾ ಕಂಪ್ಲೀಟ್ ಮಾಡೋಣ ಅನ್ಕೊಂಡೆ. ಇದಾಗಿತ್ತು ನಮ್ಮ ವ್ಲಾಗ್. ಐ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೇಗನ್ನಿಸ್ತು ಪಾರ್ಟಿಸಿಪೇಟ್ ಮಾಡಿ? ಖುಷಿ ಆಯಿತು. ಮೈ ಆಟೋಗ್ರಾಫ್ ಥರ ಎಲ್ಲ ಹಳೇದೇ ಆಯಿತು, ನೆನಪಾಯಿತು. ಬಟ್ ಎಲ್ಲ ಸಿಲೆಬಸ್ ಚೇಂಜ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ತುಂಬ ಚೆನ್ನಾಗಿತ್ತು ಕಾಂಪಿಟೇಷನ್. ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ, ಬಟ್ ನಾಟ್ ಬ್ಯಾಡ್. 7 ಕ್ವೆಶನ್ಸ್ ಆನ್ಸರ್ ಮಾಡಿದೆ.
ಎವ್ರಿ ಟೈಮ್ ಅವರು ಜಯಂತ್ ಪಕ್ಕ ಗೊತ್ತಿಲ್ಲ ಅಂದಾಗಲೇ ಒಂದು ಸ್ವಲ್ಪ ಈಗೋ ಹರ್ಟ್ ಆಗ್ತಾ ಇತ್ತು. ಹಂಗೆ ಕಷ್ಟಪಟ್ಟು ಅದ್ರಲ್ಲೂ ರಾಂಗ್ ಕೊಟ್ಟಿದ್ರು ಅದಕ್ಕೆ. ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ. 7 ಕ್ವೆಶನ್ ಇದೆ, ಮೋರ್ ದೆನ್ 50%. ಇಲ್ಲ ಜಸ್ಟ್ 50, ಜಸ್ಟ್ ಪಾಸ್. ಜಸ್ಟ್ ಪಾಸ್ ಇಸ್ 35. ಬಟ್ ಇದರಲ್ಲಿ 7. ಓಕೆ, ಸೊ ಖುಷಿ ಆಯಿತು ನನಗೆ ನಮ್ಮ ಅಣ್ಣ ನಮ್ಮ ಗಂಡ ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೀಗಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಗಿದೆ ನನಗೆ. ಚೆನ್ನಾಗಿರೋ ಖುಷಿಯಾಗಿರೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವ್ಲಾಗ್ಗಳ ಜೊತೆ ನಾವು ಮುಂದೆ ಸಿಗ್ತೀವಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಾಮೆಂಟ್ ನಿಮ್ಗೇನು ಇಷ್ಟ ಆಯಿತು ಅಂತ. ಆ್ಯಂಡ್ ಪ್ಲೀಸ್ 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 ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೇ ಯು ಟೇಕ್ ಕೇರ್, ಬಾಯ್ ಬಾಯ್. ಸತ್ಯ ಭಾವೆ ಕೋಪವೇನೆ